ವೀಕ್ಷಕರೇ, ಪಾರ್ಟಿ ಹೆಸರಲ್ಲಿ ಈ ಕಾಮಕರು ನಡೆಸಿದ ಒಂದೇ ಒಂದು ಕೃತ್ಯ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ನಿಮ್ಮ ಮನೆಯ ಹೆಣ್ಮಕ್ಳು ಕೂಡ ಇನ್ಸ್ಟಾಗ್ರಾಮ್ ಅನ್ನ ಬಳಸುತ್ತಿದ್ದಾರೆ ಅಂದ್ರೆ ಈ ವಿಡಿಯೋವನ್ನ ನೀವು ನೋಡ್ಲೇಬೇಕು. ಅಷ್ಟಕ್ಕೂ IPS ಅಧಿಕಾರಿಯ ವಿಲ್ಲಾದಲ್ಲಿ ಫೆಬ್ರವರಿ 14ರ ರಾತ್ರಿಯಲ್ಲಿ ನಡೆದಿದ್ದಾದರೂ ಏನೋ 19 ಯುವತಿಯರು ಈ ಜಾಲಕ್ಕೆ ಸಿಕ್ಕಿ ಬಿದ್ದಿದ್ದೇಗೆ, ನಿಜವಾಗ್ಲೂ ಅಲ್ಲಿ ಏನಾಯ್ತು ಅನ್ನೋದನ್ನ ಈಗ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ಜಕ್ಕೂರ್ ಗ್ಯಾಂಗ್ ರೇಪ್ ಕೇಸ್. ಫೆಬ್ರವರಿ 14ರಂದು ಡಿಕ್ಸನ್ ಎಂಬ ವ್ಯಕ್ತಿಯು ತನ್ನ ಲವರ್ ಆದ ಪ್ರೀತಿ ಎಂಬ ಹುಡುಗಿಯನ್ನ ಮೀಟ್ ಮಾಡ್ತಾನೆ. ಅವತ್ತು ಪ್ರೇಮಿಗಳ ದಿನ ಆಗಿದ್ದರಿಂದ ಅಲ್ಲೇ ಸಮೀಪವಿದ್ದಂತಹ ಒಂದು ಕಾಫಿ ಡೇಗೆ ಅವಳನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲೇ ಅವರು ಸ್ವಲ್ಪ ಸಮಯವನ್ನ ಕಳೆಯುತ್ತಾರೆ. ಸಮಯ ಕಳೆದಂತೆ ರಾತ್ರಿ 8 ಗಂಟೆಯ ಸಮಯವಾಗುತ್ತದೆ. ಇದರಿಂದ ಡಿಕ್ಸನ್ ಪ್ರೀತಿಗೆ ತಮ್ಮ ಮನೆಗೆ ಬಾ ಎಂದು ಕೇಳಿಕೊಳ್ಳುತ್ತಾನೆ. ಮೊದಲು ಅದನ್ನ ನಿರಾಕರಿಸಿದ ಪ್ರೀತಿಯನ್ನ ಆದಾಗ್ಯೂ ಬಲವಂತವಾಗಿ ಅವಳನ್ನ ಡಿಕ್ಸನ್ ಒಪ್ಪಿಸುತ್ತಾನೆ. ನಂತರ ಡಿಕ್ಸನ್ ಜಕ್ಕೂರ್ನಲ್ಲಿ ಇರುವಂತಹ ತಮ್ಮ ವಿಲ್ಲಾಗೆ ಅವಳನ್ನ ಕರೆದುಕೊಂಡು ಹೋಗುತ್ತಾನೆ. ಈ ಜಕ್ಕೂರ್ನ ವಿಲ್ಲಾದಲ್ಲಿ ತನ್ನ ಸ್ನೇಹಿತನಾದ ನಿಖಿಲ್ ಎಂಬುವನು ಮೊದಲೇ ಅಲ್ಲಿ ಇರುತ್ತಾನೆ. ಅಲ್ಲಿಗೆ ಹೋದ ನಂತರ ಕೂಡ ನಿಖಿಲ್ ಮತ್ತು ಡಿಕ್ಸನ್ ಮತ್ತು ಪ್ರೀತಿ ಎಂಬ ಈ ಮೂವರು ಸೇರಿ ಒಂದು ಪಾರ್ಟಿಯನ್ನ ಮಾಡುತ್ತಾರೆ. ನಿಖಿಲ್ ಮತ್ತು ಡಿಕ್ಸನ್ ಇಬ್ಬರು ಸೇರಿ ಪ್ರೀತಿಗೆ ಮದ್ಯಪಾನವನ್ನ ಜಾಸ್ತಿಯೇ ಮಾಡಿಸುತ್ತಾರೆ ಮತ್ತು ಹ್ಯಾಪಿ ಎಕ್ಸೈಟ್ಮೆಂಟ್ ಎಂಬ ಮಾದಕ ಡ್ರಗ್ಸ್ ಅನ್ನ ಅವಳಿಗೆ ಗೊತ್ತಾಗದ ಹಾಗೆ ನೀರಿನಲ್ಲಿ ಬೆರೆಸಿ ಕುಡಿಸುತ್ತಾರೆ. ಇದರಿಂದ ಸ್ವಲ್ಪ ಸಮಯದ ನಂತರ ಮೂರ್ಛೆ ತಪ್ಪಿದಂತ ಅವಳನ್ನ ಇಬ್ಬರು ಸೇರಿ ಆ ಕೃತ್ಯವನ್ನ ಮಾಡುತ್ತಾರೆ. ಮಾರನೇ ಬೆಳಿಗ್ಗೆ ಬೆಡ್ ನಲ್ಲಿ ಎದ್ದಂತಹ ಪ್ರೀತಿಯ ಜೊತೆಗೆ ನಿಖಿಲ್ ಇರುವುದು ಗೊತ್ತಾಗುತ್ತದೆ. ಇದರಿಂದ ಪ್ರೀತಿ ಶಾಕ್ ಆಗ್ತಾಳೆ ಮತ್ತು ಇದನ್ನ ಡಿಕ್ಸನ್ ಗೆ ಹೋಗಿ ಕೇಳುತ್ತಾಳೆ. ಆದ್ರೆ ಆಗ ಆ ಡಿಕ್ಸನ್ ಹೇಳೋದು, ನಾವು ಎಲ್ಲರೂ ನಶೆಯಲ್ಲಿ ಏನೋ ಒಂದು ಮಾಡಿದ್ದೇವೆ, ಇಲ್ಲಿಗೆನೆ ಅದನ್ನ ಬಿಟ್ಟು ಬಿಡು, ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ಇದರಿಂದ ಅವಳು ಏನು ಮಾಡಲಾಗದೆ ತನ್ನ ಮನೆಗೆ ಹೋಗುತ್ತಾಳೆ. ನಂತರ ಕೆಲವು ದಿನಗಳನ್ನ ಬಿಟ್ಟು ಈ ನಿಖಿಲ್ ಮತ್ತು ಡಿಕ್ಸನ್ ಇಬ್ಬರು ಸೇರಿ ಅವಳಿಗೆ ಕಾಲನ್ನ ಮಾಡುತ್ತಾರೆ. ನಮ್ಮ ಹತ್ರ ನಿನ್ನ ವಿಡಿಯೋ ಇದೆ, ಇದರಿಂದ ನೀನು ನಮ್ಗೆ ಬೇಕಾದ ಕೆಲಸವನ್ನ ಮಾಡಿಕೊಡಬೇಕು ಎಂದು ಅವಳಿಗೆ ಟಾರ್ಚರ್ ಅನ್ನ ಕೊಡಲು ಶುರು ಮಾಡುತ್ತಾರೆ. ಇದರಿಂದ ಈ ಟಾರ್ಚರ್ ಅನ್ನ ತಾಳಲಾಗದೆ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಈ ಹುಡುಗಿ ಕಂಪ್ಲೇಂಟ್ ಅನ್ನ ಕೊಡುತ್ತಾಳೆ. ಇವಳು ಕಂಪ್ಲೇಂಟ್ ಕೊಡಬಹುದು ಎಂದು ಈ ನಿಖಿಲ್ ಮತ್ತು ಡಿಕ್ಸನ್ ಮೊದಲೇ ಭಾವಿಸಿ ಅವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ಹನಿ ಟ್ರ್ಯಾಪ್ ಆಗಿದೆ, ನಮ್ಮಿಂದ ಹಣವನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂತ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟ ನಂತರ 3 ಹುಡುಗಿಯರು ಈ ಹುಡುಗಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅಮೃತಹಳ್ಳಿ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿಯಲ್ಲಿ ನಮಗೂ ಕೂಡ ಮೋಸ ಆಗಿದೆ ಎಂದು ಕಂಪ್ಲೇಂಟ್ ಅನ್ನ ಅವರು ಕೂಡ ಕೊಡ್ತಾರೆ. ಇದರಿಂದ ಅಮೃತಹಳ್ಳಿ ಪೊಲೀಸರು ಗಂಭೀರವಾಗಿ ಈ ಕೇಸನ್ನ ತೆಗೆದುಕೊಳ್ಳುತ್ತಾರೆ. ಇದರಿಂದ ಅಮೃತಹಳ್ಳಿ ಪೊಲೀಸರು ನಿಖಿಲ್ ಮತ್ತು ಡಿಕ್ಸನ್ ಅನ್ನ ಅರೆಸ್ಟ್ ಮಾಡುತ್ತಾರೆ. ಯಾವಾಗ ಈ ನಿಖಿಲ್ ಮತ್ತು ಡಿಕ್ಸನ್ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೋ ಮತ್ತು ನ್ಯೂಸ್ ಗಳಲ್ಲಿ ಬರುತ್ತೋ ಆ ಟೈಮ್ ನಲ್ಲಿ 19 ಹುಡುಗಿಯರು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ, ಸರ್ ನಮಗೂ ಇದೇ ರೀತಿಯಲ್ಲಿ ಮೋಸವಾಗಿದೆ ಎಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇದರಿಂದ ಅಮೃತಹಳ್ಳಿಯ ಪೊಲೀಸರಿಗೆನೆ ತಲೆ ಕೆಟ್ಟು ಹೋಗುತ್ತೆ. ಏನಪ್ಪಾ, ಒಂದು ಹುಡುಗಿಯಿಂದ ಕಂಪ್ಲೇಂಟ್ ತೆಗೆದುಕೊಂಡ ನಂತರ ಈ 19 ಹುಡುಗಿಯರು ಬಂದು ಇದೇ ರೀತಿ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಅನ್ನೋ ಒಂದು ಪ್ರಶ್ನೆ ಜಾಸ್ತಿಯೇ ಕಾಡುತ್ತೆ. ನಂತರ ಅಮೃತಹಳ್ಳಿ ಪೊಲೀಸರು ಈ ನಿಖಿಲ್ ಮತ್ತು ಡಿಕ್ಸನ್ ಅನ್ನ ಚೆನ್ನಾಗಿಯೇ ಡ್ರಿಲ್ ಮಾಡುತ್ತಾರೆ. ನಿಮ್ಗೆ ಆ ಡ್ರೆಸ್ ಗಳು ಎಲ್ಲಿಂದ ಬರುತ್ತಿದ್ದವೋ ಮತ್ತು ಅದು ಎಲ್ಲಿ ಸಿಗುತ್ತದೆ ಎಂದು ಅವರನ್ನ ಕೇಳುತ್ತಾರೆ. ಆಗ ಆ ನಿಖಿಲ್ ಮತ್ತು ಡಿಕ್ಸನ್ ನಾವು ಗೋವಾದಿಂದ ಆ ಡ್ರಗ್ಸ್ ಅನ್ನ ತೆಗೆದುಕೊಳ್ಳುತ್ತಿದ್ದೆವು ಎಂದು ಹೇಳ್ತಾರೆ. ಇದರಿಂದ ಈಗ ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸರು ಗೋವಾಗೆ ಹೋಗಿ ಅಲ್ಲಿ ವಿಚಾರಿಸುತ್ತಿದ್ದಾರೆ. ಆಕ್ಚುಲಿ ಈ ನಿಖಿಲ್ ಮತ್ತು ಡಿಕ್ಸನ್ ಅವರು ಮುಂಚೆ ಫ್ರೆಂಡ್ಶಿಪ್ ಆಗಿರೋದಿಲ್ಲ. ಅವರು ಯಾವಾಗ ಗೋವಾಗೆ ಹೋದಂತ ಸಮಯದಲ್ಲಿ ಇಬ್ಬರಿಗೂ ಪರಿಚಯವಾಗಿ ಒಂದು ಸ್ನೇಹಿತರಾಗಿರುತ್ತಾರೆ. ಈ ಡಿಕ್ಸನ್ ಎಂಬ ವ್ಯಕ್ತಿಯು ಪಶ್ಚಿಮ ಬಂಗಾಳದವನಾಗಿದ್ದು ಈ ನಿಖಿಲ್ ಎಂಬುವನು ಹಾಸನದ ಸಕಲೇಶ್ಪುರದವನಾಗಿದ್ದಾನೆ. ಈ ಇಬ್ಬರು ಫ್ರೆಂಡ್ಸ್ ಆದ್ಮೇಲೆ ಇವರು ಒಂದು ಟಾರ್ಗೆಟ್ ಅನ್ನ ಮಾಡ್ತಾರೆ. ಕಾಲೇಜ್ ನಲ್ಲಿ ಓದುವಂತಹ ಹುಡುಗಿಯರನ್ನ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳನ್ನ ಕಲೆಕ್ಟ್ ಮಾಡಿ ಅವರಿಗೆ ಚಾಟ್ ಮಾಡಿ, ನಮ್ದೊಂದು ವಿಡಿಯೋ ಶೂಟ್ ಇದೆ, ನಮ್ದು ಒಂದು ಫೋಟೋಗ್ರಫಿ ಇದೆ, ನೀವು ಅದಕ್ಕೆ ಬನ್ನಿ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಎಲ್ಲ ಪುಸ್ಲಾಯಿಸಿ ನಂತರ ಅಲ್ಲಿಗೆ ಬಂದಂತಹ ಹುಡುಗಿಯರಿಗೆ ತಮ್ಮ ಲಕ್ಸುರಿ ಜೀವನವನ್ನ ಪರಿಚಯಿಸಿ ಅವರಿಗೆ ಇವರ ಮೇಲೆ ಇಂಪ್ರೆಸ್ ಆಗೋ ತರ ಮಾಡ್ಕೊಳ್ತಾರೆ. ನಂತರ ಈ ಡಿಕ್ಸನ್ ಎಂಬ ವ್ಯಕ್ತಿಯು ಈ ಹುಡುಗಿಯರಿಗೆ ಚಾಟ್ ಮಾಡಲು ಶುರು ಮಾಡುತ್ತಾನೆ. ಐ ಲವ್ ಯು, ಐ ಲೈಕ್ ಯು, ನಿಮ್ಮನ್ನ ಬಿಟ್ಟಿರಲು ಸಾಧ್ಯವೇ ಇಲ್ಲ ಎಂದೆಲ್ಲ ಹೇಳಿ ಆ ಹುಡುಗಿಯರ ಅಟೆನ್ಷನ್ ಅನ್ನ ಗ್ರಾಬ್ ಮಾಡುತ್ತಾನೆ. ನಂತರ ಪ್ರೀತಿ ಮಾಡುತ್ತಿದ್ದೇನೆ ಎಂದು ನಂಬಿಸಿ ಅವರನ್ನ ಕಾಫಿ ಡೇ, ಮಾಲ್, ಶಾಪಿಂಗ್ ಅಂತ ಎಲ್ಲ ತಿರುಗಿಸಿ ಅವರ ನಂಬಿಕೆಯನ್ನ ಗಳಿಸಿಕೊಳ್ಳುತ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ನಾವು ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿದ್ದೀವಿ, ನೀನು ಬರಬೇಕು ಅಂತ ಆ ಹುಡುಗಿಗೆ ಮೆಸೇಜ್ ಕೂಡ ಈ ಡಿಕ್ಸನ್ ಮಾಡ್ತಾನೆ. ಇದರಿಂದ ಆ ಹುಡುಗಿಗೆ ಯಾವುದೇ ಡೌಟ್ ಕೂಡ ಬರೋದಿಲ್ಲ. ಏಕೆಂದ್ರೆ ಈಗಾಗಲೇ 3-4 ತಿಂಗಳು ಅವನು ಪರಿಚಯವಾಗಿ ತುಂಬಾ ಒಳ್ಳೆಯವನಂತೆ ನಟಿಸಿ ಅವನು
ಅವನು ನಂಬಿಕೆಯನ್ನ ಗಳಿಸಿರುವುದರಿಂದ ಆ ಹುಡುಗಿಗೆ ಯಾವುದೇ ರೀತಿಯ ಡೌಟ್ ಬರೋದಿಲ್ಲ. ಇದರಿಂದ ಅವರ ಗಾಳಕ್ಕೆ ಬಿದ್ದಂತಹ ಹುಡುಗಿಯರು ಅವರನ್ನ ನಂಬಿ ಆ ವಿಲ್ಲಾಗೆ ಅಥವಾ ಹೋಟೆಲ್ಗಳಿಗೆ ಹೋಗುತ್ತಾರೆ. ನಂತರ ಆ ಹುಡುಗಿಯರಿಗೆ ಮದ್ಯಪಾನ ಮತ್ತು ಮಾದಕ ಡ್ರಗ್ಸ್ ಗಳನ್ನ ಕೊಟ್ಟಿ ಅರೆ ಪ್ರಜ್ಞೆ ಆದ ಮೇಲೆ ಈ ಭಯಾನಕ ಕೃತ್ಯಗಳನ್ನ ಮಾಡುತ್ತಿದ್ದಾರೆ. ನಂತರ ಇದನ್ನ ವಿಡಿಯೋವಾಗಿ ಮಾಡಿಕೊಂಡು ನಂತರ ಆ ಹುಡುಗಿಯರಿಗೆ ಕಾಲ್ ಮಾಡಿ ಮನಿ ಎಕ್ಸ್ಟ್ರಾಕ್ಷನ್ ಮಾಡೋದು ಮತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿರ್ತಾರೆ. ಸದ್ಯಕ್ಕೆ ಈ ರೀತಿಯಲ್ಲಿ ಕೆಲಸವನ್ನ ಈ ಇಬ್ಬರು ಸೇರಿ ಮಾಡುತ್ತಿದ್ದರು ಎಂದು ಅಮೃತಹಳ್ಳಿ ಪೊಲೀಸರು ಹೇಳಿದ್ದಾರೆ. ಇಲ್ಲಿ ನಾನು ಒಂದು ಹೇಳೋದನ್ನ ಮರ್ತೆ, ಈ ವಿಲ್ಲಾಗೆ ಕರೆದುಕೊಂಡು ಹೋಗ್ತಿದ್ರು ಅಂತ ಹೇಳಿದ್ನಲ್ಲ, ಅದು ಒಬ್ಬ IPS ಅಧಿಕಾರಿಯ ಮನೆಯಾಗಿದೆ. ಇದರಿಂದ ಈ IPS ಅಧಿಕಾರಿಗೂ ಅಥವಾ ಇವರಿಗೂ ಏನಾದರೂ ನಂಟಿದೆಯಾ ಅಥವಾ ಈ ನಿಖಿಲ್ ಮತ್ತು ಡಿಕ್ಸನ್ ಎಲ್ಲರೂ ಸೇರಿ ಈ ರಾಜಕಾರಣಿ ಮಕ್ಕಳು ಅಥವಾ ರಾಜಕಾರಣಿಗಳಿಗೆ ಈ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ರ ಅಥವಾ ಯಾವ ರೀತಿ ಇವರು ಆ ಹುಡುಗಿಯರನ್ನ ಬಳಸ್ಕೊಳ್ತಿದ್ರು ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ಜಾಲವಿದೆಯಾ ಎಂಬುದನ್ನ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕಿದೆ. ಆದರೆ ಸದ್ಯಕ್ಕೆ ಈ ನಿಖಿಲ್ ಮತ್ತು ಡಿಕ್ಸನ್ ಇಬ್ಬರು ಸೇರಿ ಇನ್ಸ್ಟಾಗ್ರಾಮ್ ನಲ್ಲಿ ಈ ಕಾಲೇಜು ಹುಡುಗಿಯರಿಗೆ ಟೆಕ್ಸ್ಟ್ ಮಾಡಿ ಅವರ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಿ ಇವರ ಚಟಕ್ಕೆ ಬಳಸಿಕೊಳ್ಳುತ್ತಿದ್ದರು ಎಂದು ಮೊದಲ ಹಂತದ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿದೆ. ನಾನು ಇಲ್ಲಿ ಹೇಳೋದೇನೆಂದ್ರೆ, ಯಾರೋ ಒಬ್ರು ಗೊತ್ತಿಲ್ಲದಂತವರು ಇನ್ಸ್ಟಾಗ್ರಾಮ್ ನಲ್ಲಿ ಹಾಯ್ ಅಂತ ಕಳಿಸಿದಾಗ ಮತ್ತು ಅವರು ನಿಮ್ಮ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಲು ಪ್ರಯತ್ನಿಸಿದಾಗ ಅವರನ್ನ ಅಷ್ಟು ಸುಲಭವಾಗಿ ನಂಬಬೇಡಿ. ಆ 1 ನಿಮಿಷದ ಮೆಸೇಜ್ ನಿಂದ ನಿಮ್ಮ ಜೀವನವನ್ನೇ ನೀವು ಹಾಳು ಮಾಡಿಕೊಳ್ಳಬಹುದು. ಇಷ್ಟು ಜಕ್ಕೂರ್ನ ಗ್ಯಾಂಗ್ ರೇಪ್ ನ ಕೇಸ್ ನ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಇದೇ ತರದ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸೈನ್ ಆಫ್.